ಕೇಳಿದ ವಯನಾಡಿನಲ್ಲಿ ಸಂಭವಿಸಿರುವಂತ ಭೂಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ, ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ವಿ. 45 ಜನ ಸಾವನ್ನಪ್ಪಿರುವಂತದ್ದು ಇದುವರೆಗೂ. ಈ ಸಂದರ್ಭದಲ್ಲಿ ಸರ್ಕಾರ ಅಲ್ಲಿ ಸಾಕಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರಲ್ಲ, ಅವರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅವರ ಕುಟುಂಬದವರು ಏನಾದರೂ ತೊಂದರೆ ಇದ್ದಂತಹ ಸಂದರ್ಭದಲ್ಲಿ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಸಹಾಯವಾಣಿಯನ್ನ ಅಂದ್ರೆ ಹೆಲ್ಪ್ ಲೈನ್ ಅನ್ನ ಆರಂಭಿಸಿರುವಂತದ್ದು. ಹೆಲ್ಪ್ ಲೈನ್ ನಂಬರ್ ಅನ್ನ ಕೂಡ ಪ್ರಕಟ ಮಾಡಿದೆ ಸರ್ಕಾರ. ಕರ್ನಾಟಕದಿಂದಲೂ ಕೂಡ ಯಾರಾದರೂ ಪ್ರವಾಸಿಗರು ಹೋಗಿ ಮಿಸ್ ಆಗಿದ್ರೆ ನೀವು ಬೇಕಿದ್ರೆ ಮಾಹಿತಿಯನ್ನ ಕೊಡ್ಬೋದು ಕೇರಳ ಸರ್ಕಾರಕ್ಕೂ ಕೂಡ, ಅಥವಾ ನಮ್ಮ ಸರ್ಕಾರಕ್ಕೆ ಮಾಹಿತಿ ಕೊಡ್ಬೋದು. ಇನ್ನು ಕೇರಳ ಸರ್ಕಾರ ಪ್ರಕಟ ಮಾಡಿರುವಂಥ ಹೆಲ್ಪ್ ಲೈನ್ ನಂಬರನ್ನು ಹೇಳ್ತಾ ಹೋಗ್ತೀನಿ, ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ. 9656938689 9656938689 ಇದು ಹೆಲ್ಪ್ ಲೈನ್ ನಂಬರ್. ಇನ್ನೊಂದು ಹೆಲ್ಪ್ ಲೈನ್ ನಂಬರ್ ಇದೆ 8086010833. ಎರಡು ಹೆಲ್ಪ್ ಲೈನ್ ನಂಬರನ್ನು ಬಿಡಲಾಗಿದೆ. ನಿಯಂತ್ರಣ ಕೊಠಡಿ ತೆರೆದು ಆಪರೇಷನ್ ಮಾಡಲಾಗ್ತಾ ಇರುವಂಥದ್ದು. ಕ್ಷಣ ಕ್ಷಣಕ್ಕೂ ಏರ್ತಾ ಇದೆ ಸಾವಿನ ಸಂಖ್ಯೆ. ಕಂಟ್ರೋಲ್ ರೂಮನ್ನು ತೆರೆಯಲಾಗಿದೆ, ಅಲ್ಲಿ ಸಹಾಯವಾಣಿಯನ್ನು ಕೊಡಲಾಗಿರೋ ನೋಡಿ. ನಿಮಗೆ ಆ ದೃಶ್ಯಾವಳಿಗಳು ಸಿಗ್ತಾ ಇದೆ, ಎಷ್ಟು ಕಷ್ಟ ಇದೆ ಅಲ್ಲಿ ಹರಸಾಹಸ ಪಡ್ಕೊಂಡು ರಕ್ಷಣೆ ಮಾಡಬೇಕು. ಆ ಬಲಭಾಗದ ದೃಶ್ಯಾವಳಿಯನ್ನು ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಬಲಭಾಗದ ದೃಶ್ಯಾವಳಿನ NDRF ಸಿಬ್ಬಂದಿ ಪಾಪ ಅವರ ಪ್ರಾಣವನ್ನು ಒತ್ತೆ ಇಟ್ಟು ಇನ್ನೊಬ್ಬರ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಕಷ್ಟ ಇರುತ್ತೆ ಅವರಿಗೆ. ಓಕೆ, ಅವರು ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಎಲ್ಲವೂ ಹೌದು. ಆದರೆ ಆ ಪ್ರಕೃತಿ ವಿಕೋಪದ ನಡುವೆ ಅಲ್ಲಿ ಹರಿತಾ ಇರುವಂಥ ಒಂದು ರಭಸವಾದ ನೀರಿನ ನಡುವೆ ಅವರನ್ನು ರಕ್ಷಣೆ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿಂದ ಅಲ್ಲಿ ಸಿಕ್ಕಾಕೊಂಡಿರುವಂಥವ್ರನ್ನ ಕರೆತರೋದಿದೆಯಲ್ಲ, ಅದು ಎಷ್ಟು ಸವಾಲಾಗಿರುತ್ತೆ. ಈಗ ಒಬ್ಬರು ಹೋಗೋದೇ ಕಷ್ಟ ಆಗಿದೆ, ಇನ್ನು ಅಲ್ಲಿರುವಂಥವ್ರನ್ನ ಕರ್ಕೊಂಬರೋದೇಳಿ ಎಷ್ಟು ಕಷ್ಟ ಇರುತ್ತೆ ಈ ಸಂದರ್ಭ. ಎಂಥ ಸಂದಿಗ್ಧ ಪರಿಸ್ಥಿತಿ. NDRF ಸಿಬ್ಬಂದಿ ಹೋಗ್ಬೇಕಾದ್ರೆ ಪಾಪ ಅವ್ರ ಕುಟುಂಬದವ್ರು ಏನಾದರೂ ನೋಡ್ತಾ ಇದ್ರೆ ಹೇಗೆ ಆಗ್ತಾರ, ನಾವು ಅವ್ರ ಮನೆಯವ್ರಿಗೆ ಏನಾದರೂ ಆಗ್ಬಿಟ್ರೆ ಅನ್ನುವಂಥ ಭಯ ಕಾಡ್ತಾ ಇರುತ್ತೆ, ಸಂಕಟ ಆಗುತ್ತೆ ಇಂಥ ಒಂದು ದೃಶ್ಯಾವಳಿಯನ್ನು ನೋಡಬೇಕಾದ್ರೆ. ಸಹಜವಾಗಿ ಅಲ್ಲಿ ರಭಸವಾಗಿ ನೀರು ಹರಿದು ಹೋಗ್ತಾ ಇರುವಂಥದ್ದು ಗುಡ್ಡದಿಂದ. ಹೀಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಆಂಬುಲೆನ್ಸ್ಗಳನ್ನು ಕಳಿಸಲಾಗ್ತಾ ಇದೆ, ಅದರಲ್ಲಿ ಒಬ್ಬೊಬ್ಬರು ಡಾಕ್ಟರ್ಗಳು ಕೂಡ ಇದ್ದಾರೆ, ನರ್ಸ್ಗಳಿದ್ದಾರೆ. ಅಲ್ಲೇ ತ್ವರಿತವಾಗಿ ಚಿಕಿತ್ಸೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ. ಹಾಗೆ ಅಲ್ಲಿರುವಂಥ ತುಂಬ ಎಮರ್ಜೆನ್ಸಿ ಇರುತ್ತಾ, ಅಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ ಆಗೋದಿಲ್ವಾ, ಅವರನ್ನ ಸೀದಾ ಅಲ್ಲೇ ಪಕ್ಕದಲ್ಲಿರುವಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ನಿಯರ್ ಯಾವುದಿದೆ ಆಸ್ಪತ್ರೆ ಅಲ್ಲಿ ಕಳಿಸಲಾಗ್ತದೆ. ಬಿಕಾಸ್ ಅಲ್ಲಿರುವಂಥ ಆಸ್ಪತ್ರೆಗಳಲ್ಲಿ ಬೆಡ್ ರಿಸರ್ವ್ ಮಾಡಲಾಗಿದೆ. ಅಲ್ಲಿ ಯಾರ್ಯಾರೆಲ್ಲ ರೋಗಿಗಳಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಡಿಸ್ಚಾರ್ಜ್ ಮಾಡಿಸಿ ಎಮರ್ಜೆನ್ಸಿ ಅಂದರೆ ICUನಲ್ಲಿರುವಂಥ ರೋಗಿಗಳನ್ನು ಹೊರತುಪಡಿಸಿ ಇನ್ನು ಉಳಿದಂಥ ಎಲ್ಲ ರೋಗಿಗಳನ್ನು ಡಿಸ್ಚಾರ್ಜ್ ಮಾಡಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಸೊ ಯಾವ ಕಾರಣಕ್ಕೆ ಅಲ್ಲಿ ರಿಸರ್ವ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಸಿಕ್ಕಾಕೊಂಡು ರಕ್ಷಣೆ ಆಗಿರ್ತಾರಲ್ಲ ಅವರಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಕಾರಣಕ್ಕೋಸ್ಕರ ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನು ರಿಸರ್ವ್ ಮಾಡಲಾಗಿದೆ. ನೋಡಿ, ಸುಮಾರು ಒಂದು 25ಕ್ಕೂ ಹೆಚ್ಚಿನ ಆಂಬ್ಯುಲೆನ್ಸ್ಗಳನ್ನು ಕಳಿಸಲಾಗಿದೆ. ಬೋರ್ಡ್ಗಳನ್ನು ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು. ಬೋರ್ಡ್ಗಳ ಮುಖಾಂತರನಾದರೂ ರಕ್ಷಣೆ ಮಾಡಲಿಕ್ಕೆ ಎಷ್ಟು ಪಾಸಿಬಿಲಿಟೀಸ್ ಇದೆಯೋ ಅಷ್ಟು ಪಾಸಿಬಿಲಿಟೀಸನ್ನು ಟ್ರೈ ಮಾಡ್ತಾ ಇದೆ ಸರ್ಕಾರ. ಇನ್ನು ಕೇರಳ ದುರಂತದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು ಕೂಡ ಹೌದು. ಕೇರಳ ದುರಂತದ ಬಗ್ಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಅನೇಕರು ಬೆಟ್ಟದ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ. ಘಟನೆಯಿಂದ ತೀವ್ರ ನೋವಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು. ವಯನಾಡಿಗೆ ಹೆಚ್ಚಿನ ವೈದ್ಯಕೀಯ ಸೌಲಭ್ಯವನ್ನು ಕೊಡಬೇಕಾಗಿದೆ. ಕೈಲಾದಷ್ಟು ಸಹಕಾರವನ್ನು ನಾವು ಕೂಡ ನೀಡ್ತೀವಿ ಅಂತ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಘಟನಾ ಸ್ಥಳದಲ್ಲಿದ್ದಾರೆ. ವೈದ್ಯರು, ವೈದ್ಯಕೀಯ ಸಿಬ್ಬಂದಿ ಜೊತೆ ಸಂಪರ್ಕದಲ್ಲಿದ್ದೇವೆ ಅಂತ ಖರ್ಗೆ ಪೋಸ್ಟ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ರಾಹುಲ್ ಗಾಂಧಿ ಅವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಅವರು ಕೂಡ ಹೇಳಿದರು, ನಮ್ಮ UDFನ ಕಾರ್ಯಕರ್ತರು ಸ್ಪಂದಿಸಿ ಅಂತ. UDF ಅಂದರೆ ಅದೊಂದು ಒಕ್ಕೂಟ. LDF UDF ಅಂತಿದೆ ಕೇರಳದಲ್ಲಿ. ಕೇರಳದ ರಾಜಕಾರಣ ಯಾವಾಗಲೂ LDF UDF ಮಧ್ಯೆನೇ ನಡೆಯುವಂಥದ್ದು. ಕಾಂಗ್ರೆಸ್ ನೇತೃತ್ವದಲ್ಲಿ ಇರುವಂಥ ಪಕ್ಷಗಳ ಅಂದರೆ ಮುಸ್ಲಿಂ ಲೀಗು ಅವರೆಲ್ಲ ಸೇರ್ಕೊಂಡು ಒಂದು UDF ಒಕ್ಕೂಟ ಇದೆ. ಆ ಪಕ್ಷಗಳ ಕಾರ್ಯಕರ್ತರು ಹೋಗಿ ಸ್ಪಂದಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಅಂತ ರಾಹುಲ್ ಗಾಂಧಿ ಅವರು ಕೂಡ ಕರೆಯನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪೋಸ್ಟ್ ಅನ್ನು ಮಾಡಿದ್ದಾರೆ. ಸಂತಾಪವನ್ನು ಸೂಚಿಸ್ತಾ ನಮ್ಮ ಕೈಲಾದಷ್ಟು ನಾವು ಕೂಡ ಸಹಾಯವನ್ನು ಮಾಡ್ತೀವಿ. ಹಾಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತ್ವರಿತಗತಿಯಲ್ಲಿ ಸ್ಪಂದಿಸಬೇಕು ಅನ್ನುವಂಥದ್ರ ಬಗ್ಗೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. AICC ಅಧ್ಯಕ್ಷ ಕಮ್ ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ.